Well, students, coming to the point, today we are going to learn the operating system introduction. Today we are going to learn the operating system introduction. Please down your hands, those two people, Lakshmi Dini and Jasindraya, down your hands. Okay, operating system ಅಂತ ಒಂದು ಸಬ್ಜೆಕ್ಟ್ ಅನ್ನ ಕಲಿಲಿಕತ್ತೀವಿ ನಾವಿಲ್ಲಿ. Let me understand what is operating system. ಸಬ್ಜೆಕ್ಟ್ ಅನ್ನ ಕಲಿಲಿಕತ್ತೀವಿ ಅಂದ್ರ ಆ ಎರಡು ವರ್ಡ್ ಮೀನಿಂಗ್ ಅನ್ನ ಕಲ್ಕೊಳ್ಳೋಣ. What is this operating and what is this system? We need to understand what is operating system exactly. Exactly operating system ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂಚೆ we are going to discuss something different. Very interesting point we are going to discuss now. Very efficient and very important task we are going to do now. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಎರಡಕ್ಕೂ ಕಂಪ್ಯಾರಿಸನ್ ಅದ ಇಲ್ಲಿ, ಎರಡಕ್ಕೂ ಹೊಂದಾಣಿಕೆಯನ್ನ ಮಾಡಿ ಹೇಳ್ತಕ್ಕಂಥ ಒಂದು ಕಾನ್ಸೆಪ್ಟ್, ಒಂದು ಸೆಕ್ಷನ್ ಇದು. ಸ್ವಲ್ಪ ಲಕ್ಷ ಕೊಡ್ರಿ, ಆ ಕಡೆ ಈ ಕಡೆ ಎಲ್ಲೂ ಕಾನ್ಸಂಟ್ರೇಟ್ ಕೊಡಕ್ ಹೋಗ್ಬೇಡ್ರಿ, ಜಸ್ಟ್ ವಾಚ್ ದ ವಿಡಿಯೋ ಕಾನ್ಸಂಟ್ರೇಟ್ಲಿ. ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಇಲ್ಲಿ ಒಬ್ಬ ಮನುಷ್ಯ ಕಾಣ್ಲಿಕತ್ತಾನ, ನಿಮಗೆಲ್ಲರಿಗೂ ಇಲ್ಲಿ ಒಬ್ಬ ಮನುಷ್ಯ ಕಾಣ್ಲಿಕತ್ತಾನ ಅಂತ ಇಟ್ಕೋರಿ. ಓಕೆ, ಆ ಮನುಷ್ಯ ಏನ್ ಮಾಡ್ಲಿಕತ್ತಾನ, ಅವ ಏನ್ಯಾಕ್ ಮಾಡೋಲಕ್ಕ ನಮಗದು ಮ್ಯಾಟರ್ ಅಲ್ಲ. ಸೊ ಇಲ್ಲಿ ಒಬ್ಬ ಮನುಷ್ಯ ಅದಾನ. ಅ ಮ್ಯಾನ್ ಇಸ್ ಹ್ಯಾವಿಂಗ್ ಅ ಲೆಗ್ಸ್, a man is having a hand, a man is having a eye, a man is having a mouth. Have you got clear? ಇದು ಕ್ಲಿಯರ್ ಆಯ್ತು ನಿಮಗೆ? ಒಬ್ಬ ವ್ಯಕ್ತಿ ಇದಾನ, ಆ ವ್ಯಕ್ತಿಗೆ ಕಾಲು, ಕೈ, ಬಾಯಿ, ಮೂಗು ಎಲ್ಲ ಇದೆ. ಪರ್ಫೆಕ್ಟ್? Have you clear? Yes. Now the man can see, can eat, can write, can run. How? ಓದ್ತಾನ, ಬರೀತಾನ, ತಿಂತಾನ, ನೋಡ್ತಾನ. How? The question how comes here. How? How ಅಂತ ಕ್ವಶನ್ ಬಂತು ಅಂತಂದ್ರ the answer for how is brain. With the help of brain, he is going to write, he is going to see, he is going to eat, he is going to write. ಈ ಎಲ್ಲ ಕೆಲಸಗಳನ್ನ ಮಾಡುವಂತಹ ಫಂಕ್ಷನ್ ಅನ್ನ ಕಂಟ್ರೋಲ್ ಮಾಡುವಂತ ಒಂದು ಅಂಗ ಯಾವುದು ಅಂತಂದ್ರ ದಟ್ ಈಸ್ ಬ್ರೈನ್. ದಟ್ ಈಸ್ ಬ್ರೈನ್. ಈ ಎಲ್ಲಾ ಕೆಲಸಗಳನ್ನ ಮಾಡಿಸುವಂತ ಒಂದು ಮೇನ್ ಆರ್ಗನ್ ಅಂತ ಹೇಳ್ತೇವೆ ನಾವು. ದ ಮೇನ್ ಆರ್ಗನ್ ಆಫ್ ದ ಮ್ಯಾನ್ ಇಸ್ ಬ್ರೈನ್. ಯು ಆಲ್ ಸೀನ್ ದಟ್ ಡೆಡ್ ಬ್ರೈನ್ ಅಂತ ಹೇಳ್ತಾರೆ. ಬ್ರೈನ್ ಡೆಡ್ ಆಗ್ಯದ. ಬ್ರೈನ್ ಡೆಡ್ ಆಗ್ಯದ ಅಂತಂದ್ರ ದ ಮ್ಯಾನ್ ಕೆನಾಟ್ ರೆಕಗ್ನೈಸ್ the persons who belong to him. The man cannot shake his hand. The man cannot walk himself. The man cannot eat himself. The brain is dead. I hope it is clear. Na ಹೇಳಿದಕ್ಕೆ ಅರ್ಥ ಆಗಿಗತ್ತಿದ್ರ raise your hand. If you are getting, raise your hand. What I am telling, you are getting? Yes, very good. If you are getting, down your hands now. Down your hands. Let me come to the point. ಈ ವ್ಯಕ್ತಿ ಮಾಡಬೇಕು ಅಂತಂದ್ರ ಬ್ರೈನ್ ಅದ. Yes, I got it sir. A man can run, a man can eat, a man can write, a man can run. ಇದೆಲ್ಲವನ್ನು ಮಾಡಿಸ್ಲಿಕ್ಕಂತ ವ್ಯಕ್ತಿ ಯಾರು? ಕಂಟ್ರೋಲರ್ ಪವರ್ ಯಾರು? That is the brain. Yes sir. Why you are telling these all things to me sir? Because we are not biological students, we are not medical students, we are just common computer science students. Yes, exactly. ಈ ಮನುಷ್ಯ ಏನದಾನಲ್ಲ, he is a systematic, he is a system. ಇವ ಏನಂತಂದ್ರ ಒಂದು ಸಿಸ್ಟಮ್ ಇದಾನ. A man can see by his eyes only. ಕಣ್ಣಿನಿಂದ ಮಾತ್ರ ನೋಡ್ಲಿಕ್ಕೆ ಬರ್ತದ, ಕೈಯಿಂದ ಮಾತ್ರ ಬರೀಲಿಕ್ಕೆ ಬರ್ತದ. By the practice he can write from the leg. That is a different thing. ಕೈಯನ್ನ ಬರೀಲಿಕ್ಕೆ ಯೂಸ್ ಮಾಡ್ತೀವಿ, ಕಣ್ಣನ್ನ ನೋಡ್ಲಿಕ್ಕೆ ಯೂಸ್ ಮಾಡ್ತೀವಿ. ರೂಲ್ಸ್ ಅದಲ್ಲ, ಯಾರ ಕಿವಿಲೆ ನೋಡ್ಲಿಕ್ಕೆ ಆಗ್ತದ? ನೋ. ದ್ಯಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಕಿವಿ ಕೇಳಬೇಕು, ಕಣ್ಣು ನೋಡ್ಬೇಕು,
ಮೂಗು ವಾಸನೆಯನ್ನ ತಗೋಬೇಕು, ಇವೆಲ್ಲವನ್ನ ಯಾರು ಮೇಂಟೈನ್ ಮಾಡ್ಲಿಕ್ಕೆ ಸರ್ ನನ್ನ ಕೈ ಭಾಗ ಏನಾಗತ್ತದ್ರಿ, ಹೌ ಯು ಆರ್ ಗೋಯಿಂಗ್ ಟು ಫೀಲ್ ದ ಪೇನ್, ಯಾರು ಪೇನ್ ಆಗ್ಲಿಕ್ಕೆ ಅಂತ ಯಾರು ಹೇಳ್ಕೊಡ್ಲಿಕ್ಕೆ ನಿನಗೆ? ಅಗೇನ್ ಅ ಬ್ರೈನ್. A system can be maintained by the brain. Correct adana? Now come to this figure. This figure is barre. This is not nothing but your computer. ಇದೇ ನನಗ ಕಂಪ್ಯೂಟರ್. ಇಲ್ಲಿ ನೋಡ್ರಿ, ಈ ಕಂಪ್ಯೂಟರ್ ಮತ್ತೆ ಇಲ್ಲಿಗೆ ಕಂಪೇರ್ ಮಾಡ್ಕೋತ ಹೋಗ್ರಿ, ಇಲ್ಲೊಂದು DVD ಅಂತದ, ದಟ್ ಈಸ್ ಹಾರ್ಡ್ವೇರ್. ದಟ್ ಈಸ್ ದ ಹಾರ್ಡ್ವೇರ್. ಆಮೇಲೆ ಇಲ್ಲೊಂದು ಪವರ್ ಬಟನ್ ಇರ್ತದ, ಪವರ್ ಬಟನ್, ದಟ್ ಈಸ್ ಅ ಹಾರ್ಡ್ವೇರ್. ಮೌಸ್ ಈಸ್ ಅ ಹಾರ್ಡ್ವೇರ್. ಕರೆಕ್ಟ್ ರೀ? ಇವೆಲ್ಲವೂ ಹಾರ್ಡ್ವೇರ್. ಆಮೇಲೆ ಗೇಮ್ ಅಂತ ಬಂದಾಗ ಎದ್ರಾಗಿರ್ತದ್ರಿ, ಗೇಮ್ ಇಟ್ ಸೆಲ್ಫ್ ಇಸ್ ಅ ಕಂಪ್ಯೂಟರ್. ಗೇಮ್ ಎಲ್ಲಿ ಇರ್ತದ? ಕಂಪ್ಯೂಟರ್. ಇಟ್ ಈಸ್ ನಾಟ್ ಅ ಹಾರ್ಡ್ವೇರ್. ಗೇಮ್ ಈಸ್ ನಾಟ್ ಅ ಹಾರ್ಡ್ವೇರ್, ಇಟ್ ಈಸ್ ಅ ಸಾಫ್ಟ್ವೇರ್. Game is not a hardware, it is a software. ತಿಳಿಲಿಕತ್ತದ? ಎಲ್ಲರಿಗೂ ಅರ್ಥ ಆಗ್ಲಿಕತ್ತದ? Raise your hand if you are getting the raise your hand. Yes, if you are having the raise, okay, down the hand. This is a hardware, power and system, computer. Sir, hardware is doing the something job, game is a different, hardware is a different. ಗೇಮ್ ಅನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಡ್ತೀವಿ, ಅದನ್ನ ಕಂಟ್ರೋಲ್ ಮಾಡಕ್ಕೆ ಯಾರು ಬೇಕು? ನನಗೆ ಹಾರ್ಡ್ವೇರ್ ಬೇಕು. ಯಾವ ಹಾರ್ಡ್ವೇರ್ ಬೇಕು? ಮೌಸ್ ಬೇಕು. ಕೀಬೋರ್ಡ್ ಇಂದ ವರ್ಕ್ ಮಾಡಕ್ ಬರಂಗಿಲ್ಲ ಸಮ್ ಗೇಮ್, ಮೌಸ್ ಇಂದ ಆಡಾಕತ್ತೀವಿ ಅಂತ ಇರ್ತೀವಿ. ಮೌಸೇ ಯೂಸ್ ಮಾಡ್ಬೇಕು. ಈ ಗೇಮಿಗೆ ಮೌಸೇ ಯೂಸ್ ಆಗ್ತದ. ಮೌಸಿಗೆ ಯಾರು ಹೇಳ್ತಾರ? ಈ ಗೇಮಿಗೆ ನೀ ಯೂಸ್ ಆಗ್ತಿ, ಮೌಸಿಗೆ ಹೇಳ್ಬೇಕಲ್ಲ ಒಬ್ರು ಯಾರು? ದಿಸ್ ಗೇಮ್ ಇಸ್ ಗೋಯಿಂಗ್ ಟು ಯೂಸ್ ಯು. ಹೌದ್ರಿ? ಇಲ್ಲೇನೋ ನೀವು ರೈಟ್ ಕ್ಲಿಕ್ ಮಾಡಿದ್ರಿ, ಇದನ್ನ ವೈಟ್ ಗೇಮಿಗೆ ಹೇಳ್ಬೇಕಲ್ಲ, ನೀವು ರೈಟ್ ಕ್ಲಿಕ್ ಮಾಡೋಣ, ನೀ ರೈಟ್ ಕೊಳ್ಳು, ನೀ ಲೆಫ್ಟ್ ಕೊಳ್ಳು, ಹೇಳ್ಬೇಕಲ್ಲ. ಹೂ ಇಸ್ ಗೋಯಿಂಗ್ ಟು ಡು ದಟ್? ಹ್ಯಾಂಗ ನಮ್ಮ ಬಾಡಿ ಬ್ರೈನ್ ಮೇಂಟೈನ್ ಮಾಡ್ತದ, ಹಂಗ ಇಲ್ಲಿ ಯಾರು ಮೇಂಟೈನ್ ಮಾಡ್ತಾರ? ಇಲ್ಲಿನೂ ನೋಡ್ರಿ, ಮೌಸ್ ಹ್ಯಾಂಡ್ಸ್ ಅದಾವ, ಇಲ್ಲಿ ಹಾರ್ಡ್ವೇರ್, ಪವರ್, ಸ್ಪೀಕರ್, ಗೇಮ್, ಈ ರೀತಿ ಪಾರ್ಟ್ಸ್ ಬರ್ತಾವ. ಹೂ ಇಸ್ ಗೋಯಿಂಗ್ ಟು ಮೇಂಟೈನ್ ದಟ್ ಸಿಸ್ಟಮ್? That is operating system. Let's go right. ಕಣ್ಣನ್ನು ಯಾರು ಆಪರೇಟ್ ಮಾಡ್ಲಿಕ್ಕೆ? ಬ್ರೈನ್. ಹಾರ್ಡ್ವೇರ್ ಅನ್ನ ಯಾರು ಆಪರೇಟ್ ಮಾಡ್ಲಿಕ್ಕೆ? ಆಪರೇಟಿಂಗ್ ಸಿಸ್ಟಮ್. ಮೌಸ್ ಅನ್ನ ಯಾರು ಆಪರೇಟ್ ಮಾಡಕತ್ತಾರ? ಬ್ರೈನ್. ಅಗೇನ್ ಇಲ್ಲಿ ಪವರ್ ಅನ್ನ ಯಾರು ಆಪರೇಟ್ ಮಾಡಕತ್ತಾರ? ಆಪರೇಟಿಂಗ್ ಸಿಸ್ಟಮ್. ಗೇಮ್ ಅನ್ನ ಯಾರು ಮ್ಯಾನೇಜ್ ಮಾಡ್ಲಿಕ್ಕೆ? ಆಪರೇಟಿಂಗ್ ಸಿಸ್ಟಮ್. ಸಿಮಿಲಾರಿಟೀಸ್ ಅದಾವಲ್ಲ. If you take the body as a system, brain is operating system. If you take a system as a computer as a system, the operating system is the main organ. How about the operating system? Now we are going to learn Windows and Linux. ಇಲ್ಲಿ Windows, ಇಲ್ಲಿ brain. ಇಲ್ಲಿ Linux, ಇಲ್ಲಿ brain. The one who is operating the system, that software called as a operating system. ಎರಡಕ್ಕೂ ಸಿಮಿಲಾರಿಟೀಸ್ ಗೊತ್ತದು? ರೈಸ್ ಯುವರ್ ಹ್ಯಾಂಡ್. ಎರಡಕ್ಕೂ ಸಿಮಿಲಾರಿಟೀಸ್ ಗೊತ್ತದು? For the understanding purpose, have you got the clear? Yes, very good. Down your hands now. I hope it is clear. Yes or no? Now, I will rub something. I am going to do something here. Observe it. Okay. Now, the man is going to see some flowers. ಇಲ್ಲೊಂದು ಏನೋ ಫ್ಲವರ್ ಅದ, ಅದನ್ನ ನೋಡ್ತಾನಂತ ಇಟ್ಕೊಳ್ಳಿ. He can see the flower. He can see the flower. He can see the flower in the sense. Which flower it is? Which flower it is? It may be a rose. Okay?
It may be a road. How the man is going to identify this is a road? How the man is going to identify this is a road? ಇದು ಗುಲಾಬಿ ಹೆಂಗೆ ಐಡೆಂಟಿಫೈ ಮಾಡ್ತಾನ? ಯಾಕಂತಂದ್ರ ಯಾವಾಗ ನೀವು ಬೆಳೀತಾ ಹೋಗ್ತೀರಿ, however you are going to grow, ನಿಮಗ ಹೇಳಿಕೊಟ್ಟಿರ್ತಾರೆ ಇದು ಗುಲಾಬಿ, ಇದು ಮಲ್ಲಿಗೆ, ಇದು ಸಂಪಿಗೆ. This is the different kinds of flowers. Then ನೀವು ಬೆಳೀತಾ ಹೋದಂಗ you are going to store that one. ನೀವು ನೋಡಿದ ತಕ್ಷಣ ಹೇಳ್ತೀರಿ ಆ ಕಡೆ ಗುಲಾಬಿ, ಇದು ಮಲ್ಲಿಗೆ. ಎಲ್ಲಿದೆ ಹೇಳ್ತೀರಿ? It is stored in your brain. ಎಲ್ಲೋ ಒಂದ್ ಕಡೆ ಸ್ಟೋರ್ ಅದ. ಈಗ ನಾನು ನೋಡ್ತೀರಿ ಮಾರ್ಕೆಟ್ ಒಳಗ, ನಾನು ನೋಡಿರ್ತೀರಿ, ನಾನು ಯಾರು ಅಂತ ಪರಿಚಯ ಇರ್ತದೆ ನಿಮಗೆ. ಯು ಹ್ಯಾವ್ ಸ್ಟೋರ್ಡ್ ಮೈ ಮೆಮರಿ. ನಾನು ಪಾಠ ಮಾಡ್ತಿದ್ದೆ, ಸರ್ ಇದನ್ನ ಹೇಳ್ತಿದ್ರು, ಸರ್ ಅದನ್ನ ಮಾಡ್ತಿದ್ರು. ಸೊ ಅದೇ ಡಿಫ್ರೆಂಟ್ ಕಾಲೇಜ್ ಲೆಕ್ಚರರ್ಸ್ ಬಂದ್ರು ಅಂತಂದ್ರೆ ಯು ಕೆನಾಟ್ ರೆಕಗ್ನೈಸ್. ಯಾಕಂದ್ರೆ ಅವ್ರು ನೀವು ಫಸ್ಟ್ ಟೈಮ್ ನೋಡಾಕ್ತೀರಿ, ಇವ್ರು ನಾವು ಅದು ಸರ್ ಹಂಗ ಹೇಳ್ತೀರಿ ಅವ್ರಿಗೆ ಯಾರಿಗಾರೆ ಇಲ್ಲ. ಯಾಕಂದ್ರೆ ನಿಮ್ಮ ಮೆಮರಿ ಒಳಗೆ ಸ್ಟೋರೇ ಇಲ್ಲ. ಅಂದ್ರೆ ಏನ್ ಮಾಡಾಕತ್ತದ, ಬ್ರೈನ್ ಇಸ್ ಇನ್ವೋಕಿಂಗ್ ಯು. ಎಲ್ಲಿರೋ ಮೆಮರಿ ಸ್ಟೋರ್ ಇರ್ತದಲ್ಲ ಅದನ್ನ ಹುಡುಕೊಂಡು ಬಂದು ನಿಮ್ಗೆ ಕೊಡ್ಲಿಕ್ಕತ್ತದ. ಮುಂದೆ ಯಾರು ಅದು ಸರ್ ಬಂದ್ರು ಅಂತಂದ್ರ ಇವ್ ನಮ್ಮ ಅದು ಸರ್ ಹೆಂಗ್ ಹೇಳ್ತೀರಿ? ದ ಬ್ರೈನ್ ಇಸ್ ಗೋಯಿಂಗ್ ಟು ಇಂಟೆಲ್ ಯು, ಸಿ ಯುವರ್ ಅದು ಸರ್ ಇಸ್ ಕಮಿಂಗ್, ಆ ಇವ್ ನಮ್ಮ ಅದು ಸರ್. ಯಾರೋ ವ್ಯಕ್ತಿ ಅನ್ನೊಂದು ವ್ಯಕ್ತಿ ಬಂದು ಈಗ ಪಾಸ್ ಆಗೋದ್ರೆ ನೀವು ಮಾತಾಡ್ಸಂಗಿಲ್ಲ. ಯಾಕಂದ್ರೆ ಬ್ರೈನಿಗೆ ಐಡೆಂಟಿಫೈ ಆಗಂಗಿಲ್ಲ. ಇಸ್ ನ್ಯೂ ಫೇಸ್. ಮಾರ್ಕೆಟ್ನಾಗ ಎಷ್ಟೋ ಜನ ನೋಡ್ತೀರಿ, ಅಲ್ಲಿ ನಮ್ಮನ್ನ ಐಡೆಂಟಿಫೈ ಮಾಡ್ತೀರಿ, ಅಥವಾ ಹರಿಸರ್ನ ಐಡೆಂಟಿಫೈ ಮಾಡ್ತೀರಿ, ಮತ್ತು ಇನ್ನೊಬ್ರು ಯಾರನ್ನೋ ಐಡೆಂಟಿಫೈ ಮಾಡ್ತೀರಿ. ಇಟ್ ಇಸ್ ರಿಲೇಟೆಡ್ ಟು ಯು. ಯು ಕೆನಾಟ್ ರಿಮೆಂಬರ್ ಸಮವನ್. ಪರಿಚಯದವರನ್ನ ಮಾತ್ರ ರೆಕಗ್ನೈಸ್ ಮಾಡ್ತೀರಿ. ಯಾಕಂದ್ರೆ ನಿಮ್ಮ ಬ್ರೈನ್ ಒಳಗಡೆ ಮೆಮರಿ ಪಾಯಿಂಟ್ ಒಳಗಡೆ ಅವರನ್ನು ಸ್ಟೋರ್ ಮಾಡಿರ್ತೀರಿ. ಐ ವಿಲ್ ಡ್ರಾ ಕ್ಲಿಯರ್. ಕಮ್ ಟು ದ ಸಿಸ್ಟಮ್. ಸಿಸ್ಟಮಿಗೆ ಬರ್ರಿ. ನೀವೇನ್ ಮಾಡ್ತೀರಿ ಅಂತಂದ್ರೆ ರಾಘು ಡಾಟ್ ಒಂದು ಫೈಲ್ ಅನ್ನ ಸ್ಟೋರ್ ಮಾಡಿರ್ತೀರಿ. ಎಲ್ಲಿ ಸ್ಟೋರ್ ಮಾಡ್ತೀರಿ? ಮೆಮರಿ ಒಳಗೆ. ಆ ಮೆಮರಿ ಒಳಗೆ ಎಲ್ಲಿ ಸ್ಟೋರ್ ಇರ್ತದ ಗೊತ್ತಿಲ್ಲ ನಮ್ಗೆ. ವೇರ್ ಇಟ್ ಇಸ್ ಸ್ಟೋರಿಂಗ್ ಇನ್ ದ ಮೆಮರಿ ವಿ ಡೋಂಟ್ ನೋ. ಸೊ ದೆನ್ ಯು ಆರ್ ಗೋಯಿಂಗ್ ಟು ಸರ್ಚ್. ಏನಂತ? ರಾಘು ಡಾಟ್ ಡಾಕ್. This is a file which is present in this system. Where it is present? I don't know. You are going to click ಮಾಡಿದ್ರಿ. It will go to the operating system. OS ಹತ್ರ ಹೋಗ್ತದೆ. ಏನು ಸರ್ಚ್ ಮಾಡಿದ್ರು. The OS is going to find ಇಲ್ಲಿ ಸ್ಟೋರ್ ಅದ ರಾಘು ಡಾಟ್. ಓಕೆ, ಇಲ್ಲಿ ಸ್ಟೋರ್ ಅದ. ಇದನ್ನ ಹೊಳ್ಳಿ ವಾಪಸ್ ತಗೊಂಡ್ ಬಂದು ನಿಮಗೆ ತೋರಿಸ್ತದೆ. ಲೈಕ್ ಯುವರ್ ಮೆಮರಿ. ನಿಮ್ಮ ಮೆಮರಿ ಹೆಂಗಿರ್ತದೋ ಕಂಪ್ಯೂಟರ್ಗೂ ಕೂಡ ಒಂದು ಮೆಮರಿ ಅಂತ ಇರ್ತದೆ. ನೀವು ಆಲ್ರೆಡಿ ಕಲ್ತೀರಿ, ಮೆಮರಿ ಕಲ್ತೀರಿ. ಓಕೆ, ಕಲ್ತಿದ್ದನ್ನ ಅದರೊಳಗೆ ಸ್ಟೋರ್ ಇರ್ತಕ್ಕಂಥದ್ದನ್ನ ಆಕ್ಸೆಸ್ ಮಾಡ್ಕೊಂಡು ಬಂದು ನೀವು ಕೊಡ್ಬೇಕು. ನೀವು ಆಲ್ರೆಡಿ ಸರ್ಚ್ ಮಾಡ್ತೀರಿ, ನನ್ನ ಫೈಲ್ ಇಲ್ಲದ ಅದು ಬರ್ತೈತಿ, ಸರ್ಚ್ ಬರ್ತೈತಿ, ಮುಂದೆ ಸರ್ಚ್ ಮಾಡಕ್ ಬರ್ತೈತಿ. ಎಷ್ಟೋನು ಸರ್ಚ್ ಮಾಡಕ್ ಬಂತು ಅಂತಂದ್ರ we are going to see that it is present in the memory. ತಿಳಿತದ್ರಿ? ಅರ್ಥ ಆಗಿರ್ತದ? I hope it is clear. Raise your hand if you are getting right your hand. Yes. So computer is also having the memory. That memory is going to managed by the operating system. See the similarity? See the thing? Then who are the things we are going to learn? That is operating system. ಕೆಲಸಗಳನ್ನ ಕಲಿಲಿಕತ್ತೀವಿ. What is the operating system ಅಂತ ಕಲಿಲಿಕತ್ತೀವಿ. What is the scheme ಅಂತ ಕಲಿಲಿಕತ್ತೀವಿ. ಇಷ್ಟೊತ್ತ ನಾನು ಹೇಳಿದ್ರ ಮೇಲೆ ಬೇಸ್ ಮೇಲೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. What is the operating system definition? So I will learn operating system definition now. ನಾನು ಮಾಡ್ತೀವಿ ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಡೆಫಿನಿಷನ್ ಅನ್ನ ಕಲಿತೀವಿ. ಆಪರೇಟಿಂಗ್ ಸಿಸ್ಟಮ್ ಡೆಫಿನಿಷನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಆನ್ ದಿಸ್ ಬೇಸ್. If someone asks you about operating system, first you need to tell that operating system is a software. ಯಾರಾದ್ರೂ what is the operating system ಅಂತ ಕೇಳಿದಾಗ
ಫಸ್ಟ್ ತಲೆ ಒಳಗ ಫಸ್ಟ್ ನಿಮ್ಮ ಮೈಂಡ್ ಒಳಗೆ ಬರ್ಬೇಕಾಗಿತ್ತು ಅಂತಂದ್ರೆ ಇಟ್ ಈಸ್ ಅ ಸಾಫ್ಟ್ವೇರ್. It is a software. The definition is going to frame by you people only now. I am going to divide the definition. You are going to frame that definition now. So operating system is a software. Do you all know what is software? Software is what to the ಎಲ್ಲರಿಗೂ ದೈವನೇ ಯಾರಿಗೆ ಗೊತ್ತಿಲ್ಲ software ಅಂದ್ರೆ. Okay, someone know that one? Yes. Software. Operating system is a software. First point clear, I see. Second point, why the software is used? Why that operating system is used? Why means the reason is my question is that you computer ಮುಂದೆ ಕೂತ್ಕೋತೀರಿ, ಕೂತ್ಕೊಂಡ ತಕ್ಷಣ ಪವರ್ ಆನ್ ಮಾಡ್ತೀವಿ. ಪವರ್ ಆನ್ ಮಾಡಿದ್ಮೇಲೆ ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗಿರ್ತದೆ. ನಿಮ್ಮ ಪಾಸ್ವರ್ಡ್ ಅನ್ನು ಹಾಕ್ತೀವಿ. ರೈಟ್ ಕ್ಲಿಕ್ ಮಾಡ್ತೀವಿ ಮೌಸ್ ಅನ್ನು ಯೂಸ್ ಮಾಡ್ಕೊಂಡು. ನಾ ರೈಟ್ ಕ್ಲಿಕ್ ಮಾಡೀನಿ ಅಂತ ಮೆಸೇಜ್ ಯಾಕೆ ಬರ್ತಾರೆ ಸಿಸ್ಟಮ್? ಯೂಸರ್ ರೈಟ್ ಕ್ಲಿಕ್ ಮಾಡೋಣ, ಯೂಸರ್ ಫೈಲ್ ಅನ್ನ ಹುಡುಕ್ಲಿಕ್ಕತ್ತಾನ, ಯೂಸರ್ ಇದೇ ಫೈಲ್ ಅನ್ನ ಹುಡುಕ್ಲಿಕ್ಕತ್ತಾನ, ಪ್ರಭು ಟಾಪಿಕ್ ಅನ್ನೋ ಒಂದು ಫೈಲ್ ಅನ್ನ ಹುಡುಕ್ಲಿಕ್ಕತ್ತಾನ. ಯಾರು ಹೇಳಿರ್ತಾರೆ? ಆಪರೇಟಿಂಗ್ ಸಿಸ್ಟಮ್. ಈಗ ಸಿಂಪಲ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನಾನು ನಿಮಗೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ದಿಸ್ ಇಸ್ ಅ ಬುಕ್, ಆಪರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟ್. ಇದು ಬುಕ್ ಅದ ರೀ. ಈ ಬುಕ್ ಒಳಗೆ ಒಂದು ಮ್ಯಾಟರ್ ಅದ. ಆ ಮ್ಯಾಟರ್ ಏನು ಅಂತ ನೀವು ತಿಳ್ಕೊಬೇಕಾಗಿದೆ. ಒಂದು ಕಾನ್ಸೆಪ್ಟ್ ಅದ, ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊಬೇಕಾಗಿದೆ. ನೀವು ಬುಕ್ ಅನ್ನ ಓದ್ಲಿಕ್ಕತ್ತಿಲ್ಲ, ಇಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಯಾರು ಯೂಸ್ ಮಾಡ್ಲಿಕ್ಕತ್ತಾರ? ಬುಕ್ ಒಳಗಡೆ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊಬೇಕಾಗಿದೆ. ನೀವೇನ್ ಹೇಳ್ತೀರಿ ಅಂದ್ರೆ, ಸರ್ ನಮ್ಗೆ ಸ್ವಲ್ಪ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಕೊಡ್ರಿ. ಈ ಬುಕ್ ಒಳಗಡೆ ಆಗ್ತಾರೆ. I'm going to read that book, then I'm going to convey you what is the operating system. ಈಗ ಲಕ್ಷಕೊಡ್ರಿ, ಈ ಬುಕ್ ಮತ್ತೆ ನಿಮ್ಮ ನಡುವರ್ಕ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ರ ಅವನಿಗೆ ನೀವೇನಂತ ಕರಿತೀರಿ? ಇಂಟರ್ಫೇಸ್ ಅಂತ ಕರಿತೀರಿ. ದಟ್ ಈಸ್ ಇಂಟರ್ಫೇಸ್ ಬಿಟ್ವೀನ್ ಮುಖ ನಿಮ್ಮ ಮತ್ತು ಆ ಬುಕ್ಕಿನ ನಡುವರ್ಕ ಇರ್ತಕ್ಕಂಥ ಒಂದು ಫೇಸ್. ಇಂಟರ್ಫೇಸ್ ಅಂದ್ರೆ ಏನು? ಬಿಟ್ವೀನ್. Interface between you and book is me. Am I right or no? If you want to communicate with a computer, there comes an interface. One interface button. There comes an interface. That interface is nothing but this software. In the interface button. Interface button. Our interface is nothing but your software. Now we got 2 points. Operating system is a software. It is acting as interface between this user and this system. ಈ ಸಿಸ್ಟಮ್ ಮತ್ತು ಯೂಸರ್ ನಡುವೆ ಒಬ್ಬರು ಬರ್ಲಿಕತ್ತಾರ ಇಂಟರ್ಫೇಸ್. ಯಾರವರು? This software. Which is the software? Operating system. Why that software is going to interfere? Eduk bartad nadbarka? Because this computer is having a various attributes: memory, files, inputs and outputs. Correctly? ನಿಮಗೆ ಗೊತ್ತದ, ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ zeros and ones values. So you cannot talk with a computer directly. Am I right? That's why you are going to develop some software. ಹಂಗೆ ನಿಮಗೆ ಸಿಸ್ಟಮ್ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಒಂದು ಸಾಫ್ಟ್ವೇರ್, ದಟ್ ಇಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಕಂಪ್ಯೂಟರ್ ಮೆಮರಿ ಒಳಗಡೆ ಹೋಗಿ ಕೈ ಹಾಕಿ ನಿಮಗೆ ಯಾವುದೋ ಒಂದು ಫೈಲ್ ಬೇಕಾಗದ, ಯು ಕ್ಯಾನಾಟ್ ಬ್ರಿಂಗ್ ದ್ಯಾಟ್ ಒನ್. ಯು ಆರ್ ಗೋಯಿಂಗ್ ಟು ಕ್ಲಿಕ್, ಯು ಆರ್ ಗೋಯಿಂಗ್ ಟು ಸರ್ಚ್. ಆ ಸರ್ಚ್ ಮಾಡಿದ್ದಾನ ನೋಡಪ್ಪ ಸಿಸ್ಟಮಿಗೆ ಹೋಯ್ತದ. ಸರ್ಚ್ ಮಾಡಿದ್ದಾನ
ಆಪರೇಟಿಂಗ್ ಸಿಸ್ಟಮ್ ಇದು ನೋಡಪ್ಪ ನೀವು ಯೂಸರಿಗೆ ರಾಘು ಡಾಕ್ಸ್ ಅನ್ನೋ ಒಂದು ಫೈಲ್ ಬೇಕಾಗದ ಇಂಥ ಅಡ್ರೆಸ್ ಒಳಗದ ತಗೊಂಡ್ ಬಾ. That will bring and that will show to you. This is what a process. Now let me frame the definition now. Very interestingly we are going to frame the definition. The board ಮೇಲೆ ಏನು diagram ಕಾಣಲಿಕ್ಕೆ that is nothing but a definition. What is the operating system? Operating system is a software which acts as interface between user and system, which will perform some functions like memory management, file management, input management, etc. See, you got a 2 marks compulsory question. What is the operating system? ಓದಬೇಕಾಗಿಲ್ಲ ನೀವು. Just you need to remember, operating system is a software which is acting as the interface between system and user, which is going to manage some operations like memory ಅನ್ನ ಮ್ಯಾನೇಜ್ ಮಾಡೋದು, ಫೈಲ್ಸ್ ಅನ್ನ ಮ್ಯಾನೇಜ್ ಮಾಡೋದು, ಇನ್ಪುಟ್ ಔಟ್ಪುಟ್ಸ್ ಅನ್ನ ಮ್ಯಾನೇಜ್ ಮಾಡೋದು, CPU ಅನ್ನ ಮ್ಯಾನೇಜ್ ಮಾಡೋದು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಮ್ಯಾನೇಜ್ ಮಾಡೋದು. Hope clear it is. Definition clear ಐತಿ ಆಪರೇಟಿಂಗ್ ಸಿಸ್ಟಮ್ದು. Have you cleared the definition? Raise your hand. Raise your hands. All of you raise your hands. All of you raise your hands. Very good. All are clear. All are clear. Okay. Well, I hope that operating system definition clear agida anta aitu. User interface ಆಗಿ ಆಕ್ಟ್ ಆಗ್ತದ. ಯೂಸರ್ ಇಂಟರ್ಫೇಸ್ ಆಗಿ ಆಕ್ಟ್ ಆಗ್ತದ. ನೆಕ್ಸ್ಟ್ ಮೆಮರಿ ಮ್ಯಾನೇಜರ್ ಆಗಿ ಆಕ್ಟ್ ಆಗ್ತದ. ಫೈಲ್ ಮ್ಯಾನೇಜರ್ ಆಗಿ ಆಕ್ಟ್ ಆಗ್ತದ. ಇನ್ಪುಟ್ ಔಟ್ಪುಟ್ ಮ್ಯಾನೇಜರ್ ಆಗಿ ಆಕ್ಟ್ ಆಗ್ತದ. ಹೆಂಗ? That we are going to learn in the further classes. Let me come to some other points are there according to the definition. Operating system definition ಅನ್ನು ತಗೊಂಡಾಗ ಇನ್ನೊಂದಷ್ಟು ಪಾಯಿಂಟ್ಸ್ ಅನ್ನ ನಾವು ಕ್ಲಿಯರ್ ಮಾಡ್ಕೋಬೇಕಾಗಿದ್ದಾವೆ. ಏನೇನ್ ಮಾಡಬೇಕು ಸರ್? ಕ್ಲಿಯರ್ ಏನೇನ್ ಮಾಡ್ಬೇಕಾಗ್ತದೆ? ಕ್ಲಿಯರೆನ್ಸ್ ಅಂದ್ರೆ ಏನೇನ್ ತಗೋಬೇಕಾಗ್ತದೆ ನಾವು ಐಡಿಯಾಸ್ನ? ಫಸ್ಟ್, divide the system into 2 types. It can maintain a software, it can maintain a hardware. ಡೆಫಿನಿಷನ್ ಮುಗೀತು. ಈಗ ಡೆಫಿನಿಷನ್ ಅನ್ನ ಬಿಟ್ಬಿಡ್ರಿ, ಡೆಫಿನಿಷನ್ ಮುಗೀತು. ಮತ್ತೆ ಏನ್ ಮಾಡ್ತದೆ ಆಪರೇಟಿಂಗ್ ಸಿಸ್ಟಮ್? ಡೆಫಿನಿಷನ್ ಪ್ರಕಾರ ಇಂಟರ್ಫೇಸ್ ಆಗಿ ಆಕ್ಟ್ ಆಗ್ತದೆ. ಪಾಯಿಂಟ್ ಈಸ್ ಕ್ಲಿಯರ್. ಮತ್ತೆ ಇನ್ನ ಏನ್ ಮಾಡ್ತದ? ಎರಡು ಬರ್ತಾವ್ರಿ ನಾನು. ಒನ್ ಈಸ್ ಹಾರ್ಡ್ವೇರ್ ಮೇಂಟೆನೆನ್ಸ್, ಅನದರ್ ಒನ್ ಈಸ್ ಸಾಫ್ಟ್ವೇರ್ ಮೇಂಟೆನೆನ್ಸ್. Let me clarify what is the software maintenance and how you are going to differ. This is the software maintenance and this is the hardware maintenance. See here, hardware anta bandaga I am going to take a memory. Hardware anta bandaga I am going to take a memory which is maintained by the OS, which is maintained by the OS. ಇದನ್ನ ಯಾರು ಮ್ಯಾನೇಜ್ ಮಾಡ್ಲಿಕ್ಕತ್ತಾರ? ಮೆಮರಿಯನ್ನ OS ಮ್ಯಾನೇಜ್ ಮಾಡ್ಲಿಕ್ಕತ್ತದ. ಹೌದು, ಮೆಮರಿ ಇಸ್ ಮ್ಯಾನೇಜ್. ಅಸ್ಯೂಮ್ ದಟ್ ದಿಸ್ ಇಸ್ ಅ ಮೆಮರಿ. ಇದು ಮೆಮರಿ ಅಂತ ಗೊತ್ತಾಗ್ಲಿಕ್ಕತ್ತದ ನಿಮಗ. ದಿಸ್ ಇಸ್ ಅ ಮೆಮರಿ. ಅಸ್ಯೂಮ್ ದಟ್ A, B, C 01, 02, 03. The last block is empty. The last block is empty. ನೀವು ಒಂದು ಗೇಮ್ ಅನ್ನ ಇನ್ಸ್ಟಾಲ್ ಮಾಡಾಕತ್ತೀರಿ. ಏನ್ ಮಾಡತ್ತೀರಿ? ಯು ಆರ್ ಗೋಯಿಂಗ್ ಟು ಇನ್ಸ್ಟಾಲ್ ದ ಗೇಮ್. ಏನ್ ಮಾಡ್ಲಿಕತ್ತೀರಿ ಅಂತ ಹೇಳ್ತೀರಿ? ಗೇಮ್ ಅನ್ನ ಇನ್ಸ್ಟಾಲ್ ಮಾಡಾಕತ್ತೀರಿ. ಗೇಮ್ ಕಮ್ಸ್ ಅಂಡರ್, ಗೇಮ್ ಇಸ್ ಗೋಯಿಂಗ್ ಟು ಕಮ್ಸ್ ಅಂಡರ್ ಸಾಫ್ಟ್ವೇರ್. Again, the software is, ಈ ಸಾಫ್ಟ್ವೇರ್ ನೀವು ಡಬಲ್ ಕ್ಲಿಕ್ ಮಾಡ್ತೀರಿ, ಇನ್ಸ್ಟಾಲ್ ಅಂತೀರಿ. ಏನಂತೀರಿ? ಇನ್ಸ್ಟಾಲ್ ಅಂತೀರಿ. ಇನ್ಸ್ಟಾಲ್ ಅಂದ ತಕ್ಷಣ ದಟ್ ಇನ್ಸ್ಟಾಲ್ ರಿಕ್ವೆಸ್ಟ್, ಇನ್ಸ್ಟಾಲ್ ಅನ್ನೋದು ಏನದು? ರಿಕ್ವೆಸ್ಟ್. ದಟ್ ಇನ್ಸ್ಟಾಲ್ is going to the operating system. Then operating system is going to approach the hardware.
In hardware, it needs to approach the memory. User game ಮೇಲೆ click ಮಾಡಿದ install ಅಂದ ಇಲ್ಲಿ ತನ ಮಾತ್ರ ಗೊತ್ತಿತ್ತು ನಿಮಗೆ. Then installation is going to be in the operating system. Operating system ಗೆ ಹೋಗ್ತದೆ. Then operating system is going to approach the hardware. Then in that it is going to approach the memory. It will check the space. Assume that it is of 200 MB. It is of 200 MB. It will come here and check height. Electric space adari, niಮಗೆ space available ಅದನಾ? If you are assuming that ನೀವೇ ಆಪರೇಟಿಂಗ್ ಸಿಸ್ಟಮ್ ಇದೀರಿ ಅಂತ ಅಸ್ಯೂಮ್ ಮಾಡ್ಕೊರಿ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಬಂತು, ಇನ್ಸ್ಟಾಲ್ ದ ಗೇಮ್. Yes, I will take that. Accept that. ತಗೊಂಡೆ, ಹೋಗ್ತೀನಿ. ಎಲ್ಲೋದೆ? ಹಾರ್ಡ್ವೇರ್ ಹತ್ರ ಹೋದೆ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ನಾನು? ಇನ್ ದ ಹಾರ್ಡ್ವೇರ್ ಮೆಮರಿ. That hardware contains some more like ROM, DVD. ಇಲ್ಲೆಲ್ಲೂ ಹೋಗ್ಬೇಕಾಗಿಲ್ಲ ನಮಗೆ. Directly I'm going to approach the memory. In the memory, whether 001 is full or empty, it is a full. 02, it is full. 03, it is full. What about 04? So it is empty. We can put here. Yes, you can put, but the operating system ಆಗಿ ಯೋಚನೆ ಮಾಡು, ಇಲ್ಲಿರ್ತಕ್ಕಂಥ ಸ್ಪೇಸ್ ಎಷ್ಟದ? 200 MB ಅದನ. ಈ ಗೇಮಿನ ಸ್ಪೇಸ್ ಎಷ್ಟದ? ಗೇಮ್ ಎಷ್ಟು ನೀಡದ ಗೇಮಿಗೆ? ಎಷ್ಟು ಬೇಕು ನನಗೆ ಗೇಮಿಗೆ? 250 MB ಬೇಕಂತ ಇಟ್ಕೊರಿ. ಸರ್ ನಾ ಇಲ್ಲಿ ಕುಡಿಸ್ಬಿಡ್ತೀನಿ. ಯು ಕೆನಾಟ್. ಆಪರೇಟಿಂಗ್ ಸಿಸ್ಟಮ್ ಹೆಂಗೆ ಥಿಂಕ್ ಮಾಡ್ತದೆ ಅಂತಂದ್ರೆ, ಇಟ್ ನೀಡ್ಸ್ 250 ಬಟ್ ಇಟ್ ಈಸ್ 200 MB. 200 MB ಅದ. ಇಲ್ಲಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೋಗ್ತದ, ಇನ್ಸ್ಟಾಲ್ ಆಗಂಗಿಲ್ಲ. ದಿಸ್ ವಿಲ್ ಬಿ ಬ್ಯಾಕ್ ಅಗೇನ್. ಬ್ಯಾಕ್ ಬರ್ತತಿ. It will display a message to you. Low space is going to run. Low space is running. Have you got this message in your phone? Raise your hand. Have you got this message? Game install ಮಾಡೋ ಮುಂದಾಗ ಯಾರಿಗಾದ್ರೂ ಮೆಸೇಜ್ ಬಂದದ? ಎಸ್. ಅದು ಹೆಂಗ್ ಬರ್ತದ ಅಂತಂದ್ರೆ ಈ ರೀತಿ ಫ್ಲೋ ಒಳಗೆ ಬರ್ತದೆ. ಇಲ್ಲಿ ಮೇನ್ ಆಕ್ಟರ್ ಯಾರಿಗೆ? ನನಗೆ ಆ ಮೆಸೇಜ್ ಅನ್ನ ಕಳಿಸ್ಲಿಕ್ಕೆ ಹೆಲ್ಪ್ ಮಾಡಕತ್ತವ್ರು ಯಾರು? ನಿಮ್ಮ ಮೆಸೇಜ್ ಅನ್ನ ಸಿಸ್ಟಮಿಗೆ ಒಯ್ಕೊಟ್ಟು ಅಲ್ಲಿಂದ ಮೆಮರಿಯನ್ನ ತಗೊಂಡ್ ಬಂದು ಮೆಮರಿ ಫ್ರೀ ಅದನ್ನ ಚೆಕ್ ಮಾಡಿ, ಫ್ರೀ ಇಲ್ಲ ಅಂತಂದ್ರೆ ನಿಮ್ಗೆ ಒಂದು ಮೆಸೇಜ್ ಕೊಡ್ತಕ್ಕಂತ ಒಬ್ಬ ಪರ್ಸನ್ ಅಂತ ಇಟ್ಕೊಡ್ರಿ, ಒಂದು ಸಾಫ್ಟ್ವೇರ್ ಅಂತ ಇಟ್ಕೊಡ್ರಿ. ಯಾರದು? OS. That is OS. Not only it is acting as an interface, it is maintaining, it is checking, it is showing the messages. It will verify the things. It will verify the processes. Then it is going to display the message. Various works are done through the operating system. This is the one thing how the memory is managed. If ಖಾಲಿ ಇತ್ತು ಮೆಮರಿ ಅಂತ ಅದು ಗೊತ್ತಾಯ್ತು, ಮೆಮರಿ ಫುಲ್ ಇತ್ತು ಅಂದ್ರೆ ಮೆಮರಿ ಫುಲ್ ಅಂತ ತೋರಿಸ್ತದೆ. ಖಾಲಿ ಇದ್ದು ಇನ್ಸ್ಟಾಲ್ ಮಾಡಕ್ ಆಗಂಗಿಲ್ಲ. If it is 150 MB, can it be managed here? Yes. Operating system is going to install here. Operating system ಏನು ಮಾಡ್ಬೇಕು ನಿಮಗೆ? ಇನ್ಸ್ಟಾಲ್ ಮಾಡ್ಬೇಕು. Have you got this one? Raise your hand. Clear ಆಗಿರ್ರಿ? Raise your hand. Okay, all of you clear? Let me come to the point first. What is the operating system? In short, we are going to call as OS. OS ಅಂತ ಕರಿತೀವಿ ಅದಕ್ಕೆ. What is the operating system? Definition ಅನ್ನು ನೋಡಿದಾಗ it is a software. First thing, it is a software which acts as interface between user and
system. It is a software which acts as interface between user and system. It manages functions like memory management, process management, file management, etc. CPU scheduling ಅಂತ ಬರ್ತದೆ, IO managing ಅಂತ ಬರ್ತದೆ, ಎರಡು things etc. ಅಂದಾಗ ಎರಡು things ಬರ್ತದೆ. Have you got the definition clearly? Have you got the definition? Raise your hand. Okay. So now, what is operating system ಅಂತ ಬಂದಾಗ you will learn this one. You will learn this one. Have you clear? Have you clear? Okay. It is a software which acts as interface between users and system. It manages of functions like memory management, process management, file management. It is the thing. It is the thing. Now, I will show something. I will draw the diagram. I will draw the diagram according to the definition, according to the thing. Here, this diagram is going to ask in the examination definitely. This diagram it is going to act as a machine extender in diagram. OS as a machine extender ಅಂತ ಕರೀತಾರೆ. ಈಗಿನ diagram ತೆಗೆದುಕೊಳ್ಳಿ. ಅಥವಾ ಅದಕ್ಕೆ operating system diagram ಅಂತ ಕೂಡ ಕರೀತಾರೆ. How operating system is going to act as a user interface. So diagrammatically, this diagram what I am drawing now, that is a diagram. ಲಕ್ಷ ಕೊಟ್ಟು ನೋಡ್ರಿ, ಈ ಡೆಫಿನಿಷನ್ ಅನ್ನು ನೋಡ್ಕೊಂಡಿರಿ, ಆ ಡೆಫಿನಿಷನ್ ಪ್ರಕಾರ ಒಂದು ಡಯಾಗ್ರಾಮ್ ಅನ್ನು ತಕ್ಕೋತಾ ಹೋಗ್ತೀನಿ ನಾನು. ಲಕ್ಷ ಕೊಡ್ರಿ. ಯೂಸರ್ 1, ಯೂಸರ್ 2 up to user n, up to user n, user 1, user 2, user n. He is going to use some application program. Before going to the OS, he is going to use some application program. What he is going to use? Application program. As I told in the previous example, our game is an application program. ನನ್ನ ಗೇಮ್ ಏನು ಅಂತಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮ್. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ ನಾನು, ಇನ್ಸ್ಟಾಲ್ ಅಂತೀನಿ. ಇನ್ಸ್ಟಾಲ್ ಅಂತಂದಾಗ ಯೂಸರ್ is going to click on application program, that is install, then that approach is going to where? Approach ಏನು ಅಂತಿತ್ತು ನನಗೆ? Operating system. Am I right? Operating system, or else I am going to write it as OS. Definitely this diagram is going to ask in the examination. Remember it and work on it. Application program, OS, then where the OS is approached. ಎಲ್ಲೋಗಿತ್ತು ಅಪ್ರೋಚ್ ಮಾಡಕ್ಕೆ OS? ಯಾವಾಗ ನೀವು ಗೇಮ್ ಅಲ್ಲಿ ಇನ್ಸ್ಟಾಲ್ ಅಂತ ಮಾಡಿದ್ರಿ, OS ಎಲ್ಲೋಗಿತ್ತು? That is hardware. That is hardware. In the hardware there are various things: memory, hard disk, DVD, right? So now let me clear the diagram. According to the definition, it is, which is, it is
OS, it is interface between user interface between user and hardware. ನೋಡ್ರಿ ಇಂಟರ್ಫೇಸ್ ಅಂದ್ರೆ ಇನ್ ಬಿಟ್ವೀನ್ ಬರ್ಬೇಕಾ? ಇನ್ ಬಿಟ್ವೀನ್ ಬರ್ಬೇಕ್ರಿ. ಯೂಸರ್ ದೆನ್ ಅಪ್ಲಿಕೇಶನ್ ಪ್ರೋಗ್ರಾಮ್, ಇವೆರಡು ಯೂಸರ್ ಪಾರ್ಟ್ ಅದು, ಹಾರ್ಡ್ವೇರ್ ಇದೊಂದು ಪಾರ್ಟ್ ಆಯ್ತು. ಈ ಎಲ್ಲದರ ನಡುವೆ ಏನದಾರ OS. Have you clear? Have you clear? Raise your hand. Raise your hand. Yes, very good. I hope it is clear now. I hope with this session you are clear. If you are having any doubt, down your hand now. Down your hand. All of you down your hand. If you are having any doubt, raise your hand. I will particularly ಆ ಪರ್ಸನ್ ಮಾತ್ರ ಅನ್ಮ್ಯೂಟ್ ಮಾಡಿ ಹೇಳಿಕಾಗ್ತದೆ. ಡೌಟ್ ಯಾರಿಗಾದ್ರೂ ಈ ತರ ರೈಸ್ ಮಾಡಿ hand. Arfat. Once again, Arfat, I am unmuting you. Arfat. Yes, Arfat, what is your doubt? Sir, interface means what, sir? Okay. See, my dear, he is asking, Arfat is asking what is the exact interface? What is the exact interface? Arfat, you login ಆಗಲ್ಲ ನಿಮ್ಮಲ್ಲಿ ಅಂದ್ರೆ ಸೆಟ್ಟಿಂಗ್ ಸ್ಟಾರ್ಟ್ ಆಗಲ್ಲ Sir. From starting only, sir. Okay, no problem at all. See, Arfat, and all the students concentrate here. A man is a user. Are you clear? Man is a user, and here it is a system. Here it is a system. You cannot understand the system language. ನಿಮಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಬರಂಗಿಲ್ಲ. ನೀವು ಹೋಗಿ 001, 002, 003 ಈ ರೀತಿ ಅದರ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. A man language is different, system language is different. ಮನುಷ್ಯ ಮತ್ತು ಸಿಸ್ಟಮ್ ನಡುವೆ ಒಂದು ಲ್ಯಾಂಗ್ವೇಜ್ ಡಿಫರೆನ್ಸ್ ಇದೆ, ಒಂದು ಇಂಟ್ರಾಕ್ಷನ್ ಡಿಫರೆನ್ಸ್ ಇದೆ. ನೀವು ಅದರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ನಿಮಗೆ ಯಾರೋ ಹೆಲ್ಪ್ ಮಾಡಬೇಕು. ಯಾವಾಗ ನೀನು ಮತ್ತು ಸಿಸ್ಟಮ್ ನಡುವೆ ಒಂದು ಲೇಯರ್ ಬರ್ತೈತಿ, ದಟ್ ಲೇಯರ್ ಇಸ್ ನೋನ್ ಆಸ್ ಇಂಟರ್ಫೇಸ್. ದಟ್ ಲೇಯರ್ ಇಸ್ ನೋನ್ ಆಸ್ ಇಂಟರ್ಫೇಸ್. ಹ್ಯಾವ್ ಯು ಗಾಟ್ Arfat? Arfat, hello, have you cleared Arfat? Raise your hand. Good. Okay, if you are having any doubts regarding this session, ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ you can call me at any time and you can approach me in the message. I cannot resolve all the doubts. ಕೆಲವೊಬ್ಬರು ಡೌಟ್ಸ್ ಬಂದಿರ್ತಾವ, ಎಲ್ಲ ಡೌಟ್ಸ್ ನಾನು ಇಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಸೆಷನ್ ಔಟ್ ಆಗಿರ್ತದೆ. ಸೊ ಯು ಕ್ಯಾನ್ ರೈಟ್ ಯುವರ್ ಡೌಟ್ಸ್ ಇನ್ ದ ಮೆಸೇಜ್. ವಾಟ್ಸಪ್ ಇದೆ, ವಾಟ್ಸಪ್ ಒಳಗಡೆ ಮೆಸೇಜ್ ಮಾಡಿದ್ರೆ ಐ ಕ್ಯಾನ್ ಕ್ಲಿಯರ್ ಯುವರ್ ಡೌಟ್. ಎಸ್, ಮಾರ್ನಿಂಗ್ is having a doubt. Sudharma, I am unmuting you. Where is Sudharma? Raise your hand, Sudharma. Sudharma, raise your hand. Okay, wait for a while. Yes, Sudharma. Sir, sir. One second. Now. Your voice is not clear. Steady 1v3, sir. Yes. Down steady, press that. I'm not getting exactly. Steady ಆಗಿತ್ತು ಸರ್, ಪ್ರೆಸ್ ಆಗಿತ್ತು ತಪ್ಪೇಳು. Okay, no problem. Okay. Hope all you got the section. If you got the session, raise your hand. All of you raise your hand. If you got the session, I think, please raise your hand, students. If you got the session fully clear ಆಗಿತ್ತು ಅಂದ್ರೆ you can raise your hand. Okay. Teja,
Those who are not raising your hands, please raise your hands if it is clear. Okay, those who are having confusions with the session, they can contact me at any time in the WhatsApp. You can message me, I will clear the doubt. Okay, thank you. I'm ending the session. I'm ending the session. Thank you very much. Can I end the session? Raise your hand. Can I end the session? Raise your hand, please. Yes. I got some.